ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ಟಾಪಿಕ್ ಏನಪ್ಪ ಅಂದರೆ, ನೀವೆಲ್ಲರೂ ಕೂಡ ವಿಡಿಯೋನ ಅಪ್ಲೋಡ್ ಮಾಡಿರ್ತೀರ. ಆ ಒಂದು ವಿಡಿಯೋ 1 ವೀಕು ಅಥವಾ 2 ವೀಕು ಓಡಿಬಿಟ್ಟು ರನ್ ಆಗಿಬಿಟ್ಟು ಅಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ. ಅಂದರೆ ನಿಮ್ಮ ಒಂದು ವ್ಯೂಸು ಅಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ. ವೈಟಿನಲ್ಲಿ ವ್ಯೂಸ್ ಅಂತ ಇರುತ್ತಲ್ವ, ಸೊ ಅಲ್ಲಿ ಎರೋ ಮಾರ್ಕ್ ಏನಿರುತ್ತೆ ಕೆಳಗಡೆ ಬಂದಿರುತ್ತೆ. ಅಂದರೆ ಅದರ ಅರ್ಥ ಏನಂದರೆ ನಿಮ್ಮ ವಿಡಿಯೋ ಮುಂದೆ ರನ್ ಆಗ್ತಾ ಇಲ್ಲ ಅಂತ ಅರ್ಥ, ಅಲ್ಲಿಗೆ ಸ್ಟಾಪ್ ಆಗಿದೆ ಅಂತ ಬಿಟ್ಟು. ಆ ಥರ ಒಂದು ವಿಡಿಯೋನ, ಅಂದರೆ ಕಡಿಮೆ ವ್ಯೂಸ್ ಬಂದು ನಿಂತಿರೋ ವಿಡಿಯೋನ ಯಾವ ಥರ ಬೂಸ್ಟ್ ಮಾಡೋದು ಅಂತ ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಕೆಲವೊಂದು ಸೆಟ್ಟಿಂಗ್ಸ್ ಇದೆ, ಆ ಒಂದು ಸೆಟ್ಟಿಂಗ್ಸ್ನ ನೀವು ಚೇಂಜ್ ಮಾಡಿಕೊಂಡ್ರೆ ನಿಮ್ಮ ಒಂದು ನಿಂತಿರೋ ವಿಡಿಯೋ ಕೂಡ ಮತ್ತೆ ವ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಸೊ ಅದು ಯಾವ ರೀತಿ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ ಕ್ಲಿಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋದೇನೆ ಮರಿಬೇಡಿ ಫ್ರೆಂಡ್ಸ್. ಎಲ್ಲರೂ ಕೂಡ, ಅಂದರೆ ಕೆಲವೊಂದು ಎಲ್ಲರೂ ಸಕ್ಸಸ್ ಆಗಿರೋ ಯೂಟ್ಯೂಬರ್ಸ್ ಕೂಡ ಇದೇ ಥರ ಮಾಡೋದು. ಸೊ ಅವರು ಒಂದು ವಿಡಿಯೋ ಏನಾದರೂ ನಿಂತೋಗಿದ್ರೆ, ಸೊ ಅದರಲ್ಲಿ ಈ ಥರ ಒಂದು ಸ್ವಲ್ಪ ಸೆಟ್ಟಿಂಗ್ಸ್ನ ಚೇಂಜ್ ಮಾಡ್ಕೊಂಡ್ರೆ ಮತ್ತೆ ಆ ವಿಡಿಯೋ ರನ್ ಆಗುತ್ತೆ. ಓಕೆನಾ? ಆ ಥರ ಹೇಗೆ ಮಾಡೋದು ಅಂತ ಬಿಟ್ಟು ತಿಳಿಸ್ಕೊಡ್ತೀನಿ, ಬನ್ನಿ ಗೈಸ್. ಇವಾಗ ನಾನು YT ಸ್ಟುಡಿಯೋನ ಓಪನ್ ಮಾಡ್ಕೋತಾ ಇದ್ದೀನಿ. ಸಿಂಪಲ್ಲಾಗಿ YT ಸ್ಟುಡಿಯೋ ಓಪನ್ ಮಾಡಿಬಿಟ್ಟು ನಾವು ವಿಡಿಯೋ ಅಪ್ಲೋಡ್ ಮಾಡಿರ್ತೀವಲ್ವ, ಸೊ ಯಾವ ವಿಡಿಯೋ ನಾವು ಮತ್ತೆ ರನ್ ಮಾಡಬೇಕು ಅಂದ್ಕೋತೀವಿ, ಸೊ ಆ ಒಂದು ವಿಡಿಯೋನ ನಾವು ಓಪನ್ ಮಾಡ್ಕೋಬೇಕು. ನಾನಿಲ್ಲಿ ಒಂದು ವಿಡಿಯೋನ ಓಪನ್ ಮಾಡ್ತೇನೆ. ಸೊ ಅದು ಮೀಶೋ ಆನ್ಲೈನ್ ಟೈಲರಿಂಗ್ ಜಾಬ್ ಬಗ್ಗೆ ಇತ್ತು. ಸೊ ಹಳೆ ಚಾನಲಲ್ಲಿ ಇದೇ ಒಂದು ವಿಡಿಯೋ ನಂದು 1K ಓಡಿದೆ. ಸೊ ಇದರಲ್ಲಿ ವ್ಯೂಸು ಬರ್ತಾಯಿಲ್ಲ, ಅಂದರೆ ಸ್ವಲ್ಪ ಕಡಿಮೆ ಆಗಿದೆ. ಸೊ ಅದಕ್ಕೋಸ್ಕರ ಇದನ್ನು ಇನ್ನೂ ಸ್ವಲ್ಪ ಚೇಂಜ್ ಮಾಡಬೇಕು ಸೆಟ್ಟಿಂಗ್ ಅಂತ ಬಿಟ್ಟು ಇದನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಮೇಯ್ನಾಗಿ ಏನಂದರೆ ನೋಡಿ, ಇಲ್ಲಿ 163 ಅಷ್ಟು ರನ್ ಆಗಿದೆ, ಅಂದರೆ ವ್ಯೂಸ್ ಬಂದಿದೆ. ಸೊ ಇನ್ನು 1.8% ಅಷ್ಟು ಕ್ಲಿಕ್ ಥ್ರೋಟ್ ಆಗಿದೆ. ಇವಾಗ ನಾನು ಅದನ್ನು ಫಸ್ಟ್ ಏನು ಮಾಡಬೇಕು ಅಂದರೆ, ಇಂಪ್ರೆಷನು ಅಷ್ಟೇ ಕಡಿಮೆ ಇದೆ. ಸೊ ಹಾಗಾಗಿ ನಾನು ಏನು ಮಾಡ್ತೀನಿ, ಸ್ವಲ್ಪ ಸೆಟ್ಟಿಂಗ್ನ ಚೇಂಜ್ ಮಾಡ್ತೀನಿ. ಇಲ್ಲಿ ಫಸ್ಟು ಇದನ್ನು ಒಂದು ತಮ್ನೈಲ್ನ ಚೇಂಜ್ ಮಾಡ್ಕೋತೀನಿ. ಓಕೆನಾ? ಈ ಒಂದು ತಮ್ನೈಲ್ನ ಚೇಂಜ್ ಮಾಡಬೇಕು ಅಂದರೆ ಮೇಲ್ಗಡೆ ಪೆನ್ಸಿಲ್ ಐಕಾನ್ ಇದೆ ಅಲ್ವಾ, ಸೊ ಆ ಪೆನ್ಸಿಲ್ ಐಕಾನ್ನ ಕ್ಲಿಕ್ ಮಾಡಿದರೆ ತಮ್ನೈಲು ಆರಾಮ್ಸೆ ನಾವು ಚೇಂಜ್ ಮಾಡ್ಕೋಬೋದು. ಓಕೆನಾ? ನಾನು ಬೇರೆ ತಮ್ನೈಲ್ನ ಮಾಡಿಟ್ಕೊಂಡಿದ್ದೀನಿ, ಸೊ ಅದನ್ನು ಇದಕ್ಕೆ ತಮ್ನೈಲ್ನ ಚೇಂಜ್ ಮಾಡ್ಕೋತೀನಿ. ಅದಾದಮೇಲೆ ನೆಕ್ಸ್ಟ್ ನಾವೇನು ಮಾಡಬೇಕು ಅಂದರೆ, ಇಲ್ಲಿ ಟೈಟಲ್ ಕೊಟ್ಟಿದ್ದೀವಿ ಅಲ್ವಾ, ಸೊ ನಾನು ಇವಾಗ ಇದರಲ್ಲಿ ಮೀಶೋದಲ್ಲಿ ಹೊಲಿಗೆ ಕೆಲಸ ಹೇಗೆ ಮಾಡೋದು ಅಂತ ಕೊಟ್ಟಿದ್ದೀನಿ. ಓಕೆನಾ? ಸೊ ಇದನ್ನು ಒಂದು ಸ್ವಲ್ಪ ಚೇಂಜ್ ಮಾಡ್ಕೋತೀನಿ ಟೈಟಲ್ನ. ಓಕೆನಾ? ಫಸ್ಟ್ ತಮ್ನೈಲ್ನ ಚೇಂಜ್ ಮಾಡಿಬಿಡ್ತೀನಿ. ಸೊ ನೋಡಿ, ಈ ಥರ ನಾನು ಒಂದು ತಮ್ನೈಲ್ನ ರೆಡಿ ಮಾಡಿದ್ದೀನಿ. ಈ ಒಂದು ತಮ್ನೈಲ್ನ ಇದಕ್ಕೆ ಎಡಿಟ್ ಮಾಡ್ತೀನಿ. ಓಕೆನಾ? ಇದನ್ನು ಎಡಿಟ್ ಮಾಡಿದ್ಮೇಲೆ ನೆಕ್ಸ್ಟ್ ನಾನು ಏನು ಮಾಡ್ತೀನಿ, ಮೀಶೋದಲ್ಲಿ ಹೊಲಿಗೆ ಕೆಲಸ ಹೇಗೆ ಮಾಡೋದು ಅಂತ ಫಸ್ಟ್ ನಾನು ಟೈಟಲ್ ಹಾಕಿದ್ದೆ. ಅದಾದಮೇಲೆ ಅಮೆಝಾನು, ಫ್ಲಿಪ್ಕಾರ್ಟು ಈ ಥರ ಎಲ್ಲನೂ ಸ್ವಲ್ಪ ಟೈಟಲ್ ಹಾಕಿದ್ದೆ. ಸೊ ಅದನ್ನು ಎಲ್ಲನೂ ಕೂಡ ರಿಮೂವ್ ಮಾಡಿಬಿಡ್ತೀನಿ. ಓಕೆನಾ? ನೋಡಿ, ನಾನು ಡಿಸ್ಕ್ರಿಪ್ಷನ್ನು ಹಾಕಿದ್ದೆ, ಬಟ್ ವ್ಯೂಸ್ ಯಾಕೋ ಸ್ವಲ್ಪ ಕಡಿಮೆ ಬರ್ತಾಯಿದೆ. ಸೊ ಹಂಗಾಗಿ ಮತ್ತು ಇವಾಗ ಫಸ್ಟ್ ನನಗೆ ಸ್ಟಾರ್ಟಿಂಗಲ್ಲಿ ನನಗೆ ಡಿಸ್ಕ್ರಿಪ್ಷನು, ಟ್ಯಾಗ್ಸು ಯಾವ ರೀತಿ ಹಾಕೋದಂತ ಗೊತ್ತಿರಲಿಲ್ಲ, ಬಟ್ ಇವಾಗ ಗೊತ್ತಾಗಿದೆ. ಸೊ ಹಂಗಾಗ್ಬಿಟ್ಟು ನನಗೆ ಈ ರೀಸೆಂಟಾಗಿ ಎಲ್ಲ ವೀಡಿಯೋಸ್ಗೂ ವ್ಯೂಸ್ ಬಂದಿದೆ, ಅದಕ್ಕೋಸ್ಕರ ಇದನ್ನು ಚೇಂಜ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಇದನ್ನು ಒಂದು ಟೈಟಲ್ ಏನಿದೆ ಅಲ್ವಾ, ಸೊ ಇದು ಎಲ್ಲನೂ ಕೂಡ ರಿಮೂವ್ ಮಾಡಿ ಮತ್ತೆ ನಾನು ನೆಕ್ಸ್ಟ್ ಏನು ಮಾಡ್ತೀನಿ, ಚೇಂಜ್ ಮಾಡ್ತೀನಿ. ಇವಾಗ ಥಂಬ್ನೇಲಲ್ಲಿ ನಾನು ಏನು ಬರೆದಿದ್ದೀನೋ ಟೈಟಲ್ನಲ್ಲಿ ಕೂಡ ಅದನ್ನೇ ಬರಿತೀನಿ. ಸೊ ಹೊಲಿಗೆ ತಿಳಿದವರು ಮನೆಯಲ್ಲೇ ಕೂತು ಲಕ್ಷಾಂತರ ಸಂಪಾದಿಸುವ ದಾರಿಗಳು ಅಂತ ಹೇಳ್ಬಿಟ್ಟು ಬರೆದು, ಅದಾದಮೇಲೆ ಮತ್ತೆ ಇಂಗ್ಲೀಷಲ್ಲಿ ಕೂಡ ನಾವು ಬರಿಬೋದು, ಇಷ್ಟ ಇದ್ದರೆ ಅದನ್ನೂ ಕೂಡ ಬರಿಬೋದು. ಸೊ ನಾನು ಟೈಟಲ್ನ ಬೇರೆ ಥರ ಹಾಕೋತೀನಿ. ಓಕೆನಾ? ನೀವು ಅಷ್ಟೇ ನಿಮ್ಮ ವೀಡಿಯೋಸ್ ಯಾವ ಥರ ಇರುತ್ತೆ ಅದೇ ವಿಡಿಯೋ ಟೈಟಲ್ನೇ ಸ್ವಲ್ಪ ಡಿಫ್ರೆಂಟಾಗಿ ನೀವು ಹಾಕಬೇಕಾಗತ್ತೆ. ಸೊ ಮತ್ತು ಹೊಸ ಥರ ಅಷ್ಟೇ, ಮತ್ತು ಬೇರೆ ಏನು ಕೆಲಸ ಇಲ್ಲ. ತಮ್ನೈಲ್ನ ಚೇಂಜ್ ಮಾಡಿ ಅಟ್ರಾಕ್ಟಿವ್ ಆಗಿ ತಮ್ನೈಲ್ನ ಹಾಕಿ ಕೆಳಗಡೆ ಸ್ವಲ್ಪ ಟೈಟಲ್ನು ಮತ್ತೆ ಬೇರೆ ಥರ ಕೊಡಬೇಕು. ಸೊ ಅದಾದಮೇಲೆ ಡಿಸ್ಕ್ರಿಪ್ಷನ್ನು ಅಷ್ಟೇ, ಡಿಸ್ಕ್ರಿಪ್ಷನ್ನು ಚೇಂಜ್ ಮಾಡಬೇಕು. ಸೊ ನಾನು ಇಷ್ಟು ಹಾಕಿದ್ದೀನಿ, ಬಟ್ ಈ ಡಿಸ್ಕ್ರಿಪ್ಷನ್ನ ನಾನು ರಿಮೂವ್ ಮಾಡಲ್ಲ. ಈ ಡಿಸ್ಕ್ರಿಪ್ಷನ್ ಜೊತೆನೇ ಇನ್ನೊಂದು ಸ್ವಲ್ಪ ಹೊಸ ಟ್ಯಾಗ್ಸು ಡಿಸ್ಕ್ರಿಪ್ಷನ್ನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಡಿಸ್ಕ್ರಿಪ್ಷನ್ನು ಮತ್ತು ಟ್ಯಾಗ್ಸ್ನ ಹಾಕೋ ರೀತಿ ನನಗೆ ಇವಾಗ ರೀಸೆಂಟಾಗಿ ಗೊತ್ತಾಗಿದೆ. ಫಸ್ಟ್ ನನಗೆ ಚಾನಲ್ ಓಪನ್ ಮಾಡಿದಾಗ ಇನ್ನೂ ಅಷ್ಟೊಂದು ಗೊತ್ತಿರಲಿಲ್ಲ. ಹಾಗಾಗಿ ಇವಾಗ ಏನು ಗೂಗಲಲ್ಲಿ ಹೋಗಿ ಕಾಪಿ ಮಾಡಿ ಡಿಸ್ಕ್ರಿಪ್ಷನ್ನ ಹಾಕ್ತೀವಲ್ವ, ಸೊ ಅದು 100% ವರ್ಕ್ ಆಗುತ್ತೆ. ಸೊ ನಿಮ್ಗೆ ಯಾರಿಗಾದರೂ ಇನ್ನೂ ಏನಾದರೂ ಡೌಟ್ ಇದ್ದರೆ, ಇನ್ನೂ ಏನೂ ಗೊತ್ತಾಗಿಲ್ಲ ಅಂದರೆ ಪ್ಲೀಸ್ ಹೋಗಿ ಅದನ್ನು ಚೆಕ್ ಮಾಡ್ಕೊಳ್ಳಿ. ಸೊ 100% ಅದು ವರ್ಕ್ ಆಗುತ್ತೆ. ಸೊ ವ್ಯೂಸು ಕೂಡ ಬರುತ್ತೆ. ಇವಾಗ ರೀಸೆಂಟ್ ವೀಡಿಯೋಸ್ಗೆ ಏನೆಲ್ಲ
ನಂದು ವ್ಯೂಸ್ ಬರ್ತಾ ಇದೆ. ಬಟ್ ಹಳೆಯ ವೀಡಿಯೋಸ್ಗೆ ಸ್ವಲ್ಪ ಎಲ್ಲೆಲ್ಲಿ ಮಿಸ್ಟೇಕ್ ಆಗಿದೆ ಅಲ್ವಾ, ಸೊ ಅದನ್ನು ನಾನು ಮತ್ತೆ ಕರೆಕ್ಟ್ ಮಾಡ್ಕೋತಾ ಇದ್ದೀನಿ. ಹಾಗಾಗಿ ಈ ಒಂದು ವಿಡಿಯೋನ ನಾನು ಸ್ವಲ್ಪ ಸೆಟ್ಟಿಂಗ್ನ ಚೇಂಜ್ ಮಾಡ್ತಾಯಿದ್ದೀನಿ. ಓಕೆನಾ. ನೀವು ಕೂಡ ನಿಮ್ಮ ಒಂದು ವಿಡಿಯೋ ಏನಾದರೂ ಸ್ಟಾಪ್ ಆಗಿದ್ದರೆ ಸೊ ನೀವು ಕೂಡ ಅದನ್ನು ಮತ್ತೆ ರನ್ ಮಾಡ್ಬೋದು. ಅದಕ್ಕೆ ಬೂಸ್ಟ್ ಮಾಡಿ ತಾನಾಗಿ ರನ್ ಆಗುತ್ತೆ. ಓಕೆನಾ. ಫಸ್ಟ್ ತಮ್ಬ್ನೇಲ್ನ ಚೇಂಜ್ ಮಾಡಿ, ಅದಾದಮೇಲೆ ಮತ್ತು ಟೈಟಲ್ನ ಚೇಂಜ್ ಮಾಡಿ. ಟೈಟಲ್ನ ಪೂರ್ತಿ ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಜಸ್ಟ್ ನಿಮ್ಮದು ಒಂದು ವಿಡಿಯೋ ಏನಿದೆ ಅಲ್ವಾ, ಆ ವಿಡಿಯೋ ರಿಲೇಟೆಡ್ ಅದಕ್ಕೆ ಸಂಬಂಧಿಸಿದಂತೆಯೇ ಒಂದು ಸ್ವಲ್ಪ ಚೇಂಜ್ ಮಾಡಿಬಿಟ್ಟು ಹಾಕಿ. ಓಕೆನಾ. ನೆಕ್ಸ್ಟ್ ಏನು ಮಾಡಬೇಕು, ಡಿಸ್ಕ್ರಿಪ್ಷನ್ ನೋಡಿ, ನಾನಿಲ್ಲಿ ಹೊಲಿಗೆ ತಿಳಿದವರು ಮನೆಯಲ್ಲಿ ಕೂತು ಲಕ್ಷಾಂತರ ರೂಪಾಯಿ ಸಂಪಾದಿಸುವ ದಾರಿಗಳು ಅಂತ ಹಾಕಿದ್ದೀನಿ. ಮತ್ತು ನಾನು ಏನು ಮಾಡಿದ್ದೀನಿ, ಮೀಶೋದವರೇ ಮನೆಗೆ ಕೆಲಸ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಇಂಗ್ಲೀಷಲ್ಲೂ ಕೂಡ ಸ್ವಲ್ಪ ಒಂದು ವರ್ಡ್ನ ತೊಗೊಂಡಿದ್ದೀನಿ. ಓಕೆನಾ. ನೀವು ಕೂಡ ಯಾವ ಥರ ಬೇಕಿದ್ರೂ ಮಾಡ್ಕೋಬೋದು. ಅದಾದಮೇಲೆ ನಾನು ಇಲ್ಲಿ ಡಿಸ್ಕ್ರಿಪ್ಷನ್ಗೆ ಬಂದೆ. ನೋಡಿ, ಆಲ್ಮೋಸ್ಟ್ ನನ್ನ ಒಂದು ವಿಡಿಯೋಗೆ ಏನೇನು ರಿಲೇಟೆಡ್ ಇದೆ ಸೊ ಎಲ್ಲನೂ ನಾನು ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ. ಬಟ್ ಆದ್ರೂ ಸ್ವಲ್ಪ ವ್ಯೂಸ್ ಕಡಿಮೆ ಇದೆ. ಹೀಗೆ ಒಂದೊಂದು ವಿಡಿಯೋ ರನ್ ಆಗುತ್ತೆ, ಒಂದೊಂದು ವಿಡಿಯೋ ರನ್ ಆಗೋದಿಲ್ಲ, ಹೇಳೋಕ್ಕೆ ಬರೋಲ್ಲ. ಬಟ್ ಇಲ್ಲಿ ಮೇಯ್ನಾಗಿ ಫಸ್ಟ್ ಏನು ಮಾಡಬೇಕಂದ್ರೆ, ಡಿಸ್ಕ್ರಿಪ್ಷನ್ ಹಾಕುವಾಗ ನಾವು ಟೈಟಲ್ ಏನು ಹಾಕಿರ್ತೀವಲ್ವ, ಸೇಮ್ ಟು ಸೇಮ್ ಆ ಟೈಟಲ್ನೇ ಕಾಪಿ ಮಾಡಿಬಿಟ್ಟು ನಾವು ಫಸ್ಟು ಡಿಸ್ಕ್ರಿಪ್ಷನಲ್ಲಿ ಅದೇ ಹಾಕಬೇಕು. ಓಕೆನಾ. ಅದನ್ನೇ ತಂದುಬಿಟ್ಟು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿನೂ ನಾವು ಅದನ್ನೇ ಹಾಕಬೇಕು. ಹಾಗಾಗಿ ಇಲ್ಲಿ ಕೂಡ ನಾನು ಏನು ಮಾಡ್ತೀನಿ, ಹೊಲಿಗೆ ತಿಳಿದವರು ಮನೆಯಲ್ಲೇ ಕೂತು ಲಕ್ಷಾಂತರ ರೂಪಾಯಿ ಸಂಪಾದಿಸುವ ದಾರಿಗಳು ಅಂತ ಹೇಳ್ಬಿಟ್ಟು ಮತ್ತೆ ಇಲ್ಲಿ ಕೂಡ ನಾನು ಕ್ಲಿಕ್ ಮಾಡಿದೆ. ನೀವು ಕಾಪಿ ಪೇಸ್ಟ್ ಬೇಕಾದರೂ ಮಾಡ್ಕೋಬೋದು. ಸೊ ನೋಡಿ, ಈ ಥರ ಆರಾಮ್ಸೆ ನೀವು ಇದನ್ನು ಚೇಂಜ್ ಮಾಡ್ಕೋಬೋದು. ಚೇಂಜ್ ಮಾಡ್ಕೊಂಡ್ಬಿಟ್ಟು ಇದ್ರ ಕೆಳಗಡೆ ಮತ್ತು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ನಿಮ್ಮ ಚಾನಲ್ ಹೆಸರು ಹಾಕಬೇಕು. ಓಕೆನಾ. ಡಿಸ್ಕ್ರಿಪ್ಷನಲ್ಲಿ ಫಸ್ಟು ಟೈಟಲ್ ಹಾಕಿಬಿಟ್ಟು ನೆಕ್ಸ್ಟ್ ಕೆಳಗಡೆ ನಿಮ್ಮೊಂದು ಚಾನಲ್ ನೇಮ್ನ ಹಾಕಬೇಕು. ಓಕೆನಾ. ಇಲ್ಲಾಂದರೆ ನಿಮ್ಮ ಚಾನಲ್ ಟೈಪ್ ಮಾಡಿದ್ರೂ ಅಥವಾ ನಿಮ್ಮ ವಿಡಿಯೋ ಬಂದ್ರೂ ನಿಮ್ಮದು ಒಂದು ಚಾನಲ್ ಏನೂ ಓಪನ್ ಆಗೋದಿಲ್ಲ. ಓಕೆನಾ. ಪ್ರತಿಯೊಂದು ವಿಡಿಯೋಕ್ಕೂ ನಿಮ್ಮ ಚಾನಲ್ ನೇಮ್ ಹಾಕಬೇಕು. ಹಾಗಂತ ಪ್ರತಿ ಸರ್ತಿ ಪದೇ ಪದೇ ಭಾಳ ಹಾಕಕ್ಕೆ ಹೋಗಬೇಡಿ. ಬಟ್ ಒಂದು ವಿಡಿಯೋಗೆ ಮೇಲೆ ಈ ಥರ ಟೈಟಲ್ ಬರೆದ್ಮೇಲೆ ಡಿಸ್ಕ್ರಿಪ್ಷನ್ ಕೆಳಗಡೆ ಟೈಟಲ್ ಬರೆದ್ಮೇಲೆ ನಿಮ್ಮ ಚಾನಲ್ ಹೆಸರು ಹಾಕಬೇಕು. ಇದು ಸೆಕೆಂಡ್ ಮೆಥಡ್. ಓಕೆನಾ. ಕೆಳಗಡೆ ಥರ್ಡ್ ಮೆಥಡ್ ಏನಂದರೆ, ನೀವು ಏನಾದರೂ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿದ್ರೆ ಇನ್ಸ್ಟಾಗ್ರಾಮ್ ಐ ಡಿ ಅಥವಾ ಫೇಸ್ಬುಕ್ ಯೂಸ್ ಮಾಡಿದ್ರೆ ಫೇಸ್ಬುಕ್ ಪೇಜ್, ಆ ಒಂದು ಐ ಡಿನೂ ಕೂಡ ಕೆಳಗಡೆ ಹಾಕೋಬೋದು. ಓಕೆನಾ. ಇರಲಿಲ್ಲ ಅಂದರೂ ಪರವಾಗಿಲ್ಲ, ಸ್ಕಿಪ್ ಮಾಡಿ, ಇದ್ದರೆ ಹಾಕ್ಕೊಳ್ಳಿ. ಓಕೆನಾ. ಅದು ಹಾಕಿದ ಮೇಲೆ ಕೆಳಗಡೆ ಯುವರ್ ಸರ್ಚ್ ಅಂತ ಹೇಳ್ಬಿಟ್ಟು ಹಾಕಬೇಕು. ಯುವರ್ ಸರ್ಚ್ ಅಥವಾ ಯುವರ್ ಕ್ವೇರೀಸ್ ಅಂತ ಹೇಳ್ಬಿಟ್ಟು ಹಾಕಬೇಕು. ಓಕೆನಾ. ಇದನ್ನು ಹಾಕಿಬಿಟ್ಟು ನೀವು ನೆಕ್ಸ್ಟ್ ಏನು ಮಾಡಬೇಕು, ಡಿಸ್ಕ್ರಿಪ್ಷನ್ನ ಬರಿಬೇಕು. ನೀವು ಏನು ವಿಡಿಯೋ ಬಗ್ಗೆ ಏನು ಬರಿಬೇಕು ಅಂದ್ಕೊಂಡಿದ್ದೀರಲ್ವ ಡಿಸ್ಕ್ರಿಪ್ಷನ್ನು, ಸೊ ಅದನ್ನು ಬರಿಬೇಕು. ಓಕೆನಾ. ನಾನಿಲ್ಲಿ ಗೂಗಲ್ನಲ್ಲಿ ಹೋಗ್ಬಿಟ್ಟು ಡಿಸ್ಕ್ರಿಪ್ಷನ್ನ ಕಾಪಿ ಮಾಡ್ಕೋತೀನಿ. ಸೊ ಟ್ಯಾಗ್ಸ್ ಬೇಕಲ್ವಾ, ಅದನ್ನು ನಾನು ಕಾಪಿ ಮಾಡ್ಕೋತೀನಿ. ನಿಮ್ಗೇನಾದರೂ ಇದರಲ್ಲಿ ಗೊತ್ತಾಗಲಿಲ್ಲ ಅಂದರೆ ನಾನು ಒಂದು ವಿಡಿಯೋ ಹಾಕಿದ್ದೀನಿ, ಡಿಸ್ಕ್ರಿಪ್ಷನ್ನು ಟ್ಯಾಗ್ಸು ಯಾವ ರೀತಿ ಹಾಕೋದು, ಎಲ್ಲಿಂದ ಕಾಪಿ ಮಾಡೋದು, ಹೇಗೆ ಕಾಪಿ ಮಾಡೋದು ಅಂತ ಅದನ್ನು ಹೋಗಿ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಓಕೆನಾ. ಇವಾಗ ನಾನಿಲ್ಲಿ ಏನು ಮಾಡ್ತಾಯಿದ್ದೆ ಅಂದರೆ ಗೂಗಲ್ಗೆ ಹೋಗಿದ್ದೀನಿ. ಸೊ ಗೂಗಲ್ಗೆ ಹೋಗಿಬಿಟ್ಟು ಟ್ಯಾಗ್ ಜನ್ರೇಟರ್ ಅಂತ ಇದೆ. ಸೊ ಅಲ್ಲಿ ನೀವೇನು ಮಾಡಬೇಕು ಅಂದರೆ ನಿಮ್ಮ ಒಂದು ಯೂಟ್ಯೂಬ್ ವಿಡಿಯೋದೇನು ಟೈಟಲ್ ಹಾಕಿದ್ದೀರಲ್ಲ, ಸೊ ಆ ಒಂದು ಟೈಟಲನ್ನು ನೀವು ಇಲ್ಲಿ ಹಾಕಬೇಕು. ಓಕೆನಾ. ಸೇಮ್ ಟು ಸೇಮ್ ಟೈಟಲನ್ನು ನೀವು ಇಲ್ಲಿ ಹಾಕಬೇಕು. ಆಟೋಮೆಟಿಕಲಿ ನಿಮಗೆ ಏನಾಗುತ್ತೆ, ಗೂಗಲ್ ನಿಮ್ಮ ಒಂದು ಟ್ಯಾಗ್ಸ್ ಕೊಟ್ಬಿಡುತ್ತೆ. ನಿಮ್ಮ ಒಂದು ವಿಡಿಯೋಗೆ ಯಾವ್ಯಾವೆಲ್ಲ ಟ್ಯಾಗ್ಸ್ ಹಾಕಬಹುದು, ಯಾವ್ಯಾವೆಲ್ಲ ಸೂಟ್ ಆಗುತ್ತೆ ಅಂತ ಬಿಟ್ಟು ಗೂಗಲ್ಲೇ ನಿಮಗೆ ಸಜೆಸ್ಟ್ ಮಾಡುತ್ತೆ. ಜಸ್ಟ್ ಇದು ಏನು ಮಾಡಬೇಕು ಅಂದರೆ ಕೆಳಗಡೆ ಸ್ಕ್ರೋಲ್ ಮಾಡಿದರೆ ಇಲ್ಲಿ ಕಾಪಿ ಟ್ಯಾಗ್ಸ್ ಅಂತ ಇದೆ. ಸೊ ಜಸ್ಟ್ ಕಾಪಿ ಟ್ಯಾಗ್ಸ್ ಮೇಲೆ ಕ್ಲಿಕ್ ಮಾಡಿ, ಅದು ಕಾಪಿ ಆಗಿರುತ್ತೆ. ಸೊ ಮತ್ತೆ ನೀವು ವೈಟಿಗೆ ಬನ್ನಿ. ವೈಟಿಗೆ ಬಂದುಬಿಟ್ಟು ನೋಡಿ ಈ ಥರ ಇದೆ. ಸೊ ಇಲ್ಲಿ ವೈಟಿಗೆ ಬಂದಮೇಲೆ ನೆಕ್ಸ್ಟ್ ಇದನ್ನು ಕಾಪಿ ಮಾಡಬೇಕು. ಏನಿಲ್ಲ, ಜಸ್ಟ್ ಪ್ರೆಸ್ ಮಾಡಿದರೆ ಆಯಿತು. ಅಲ್ಲಿ ಕಾಪಿ ಪೇಸ್ಟ್ ಅಂತ ಹೇಳ್ಬಿಟ್ಟು ಆಪ್ಷನ್ ಬರುತ್ತೆ, ಅದನ್ನು ಪೇಸ್ಟ್ ಮಾಡ್ಕೊಳ್ಳಿ. ಓಕೆನಾ. ಇದನ್ನು ಪೇಸ್ಟ್ ಮಾಡಿದ ಮೇಲೆ ನೋಡಿ, ಇದನ್ನು ಪೇಸ್ಟ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಮಧ್ಯೆ ಕಾಣ್ತಾ ಇದೆ ನೋಡಿ ಕಾಮಾ ಥರ. ಸೊ ಈ ಒಂದು ಕಾಮನ ನೀವು ಡಿಲೀಟ್ ಮಾಡಬೇಕು. ಓಕೆನಾ. ರಿಮೂವ್ ಮಾಡಬೇಕು. ಸೊ ಜಸ್ಟ್ ಕಾಮಾ ಮಾಡಿಬಿಟ್ಟು ಸ್ಪೇಸ್ ಹೊಡೆದ್ರೆ ಸಾಕು, ಅದು ಒಂದ್ರ ಕೆಳಗೆ ಒಂದು ನೀಟಾಗಿ ಸೆಟ್ ಆಗುತ್ತೆ. ಓಕೆನಾ. ಈ ಥರ ಎಲ್ಲ ಮಿಕ್ಸಪ್ ಮಾಡಿ ಜಸ್ಟ್ ಕಾಪಿ ಮಾಡಿ ಹಾಕಿಬಿಡ್ಬೇಡಿ, ಅದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸ್ವಲ್ಪ ಚೇಂಜ್ ಇರಬೇಕಲ್ವ, ಸೊ ಹಾಗಾಗಿ ಇದೇನು ಕಾಮ ಇರುತ್ತಲ್ವ, ಸೊ ಅದು ಕಾಮನ್ನೆಲ್ಲನೂ ಏನು ಮಾಡಿ ರಿಮೂವ್ ಮಾಡಿ.
ಸೊ ನಾನಿಲ್ಲಿ ಇವಾಗ ಎಲ್ಲನೂ ಕಾಮನಾಗಿ ತಕ್ಕೊಂಡಿದ್ದೀನಿ. ಸೊ ಎಲ್ಲನೂ ರಿಮೂವ್ ಮಾಡ್ಕೊಂಡಿದ್ದೀನಿ. ಇದು ಎಷ್ಟು ಬೆಸ್ಟ್ ಐಡಿಯಾ ಅಂದರೆ ನಿಮಗೆ ಗೂಗಲೇ ಆಟೋಮೆಟಿಕಲಿ ಕೊಟ್ಬಿಡುತ್ತೆ ನಿಮ್ಮ ಒಂದು ವಿಡಿಯೋಗೆ ಯಾವ್ಯಾವೆಲ್ಲ ಟ್ಯಾಗ್ಸ್ ಬರುತ್ತೆ, ಏನೆಲ್ಲ ಸರ್ಚ್ ಮಾಡಿದರೆ ಯೂಟ್ಯೂಬಲ್ಲಿ ನಿಮ್ಮ ಒಂದು ವಿಡಿಯೋ ಸಜೆಸ್ಟ್ ಮಾಡುತ್ತೆ ಯೂಟ್ಯೂಬು ಅಂತ ಹೇಳ್ಬಿಟ್ಟು. ಹಾಗಾಗಿ ಇದರಿಂದ ವ್ಯೂಸ್ ಖಂಡಿತವಾಗ್ಲೂ ಬರುತ್ತೆ. ಸೊ ಇದನ್ನು ಒಂದು ಸಾರಿ ಖಂಡಿತವಾಗ್ಲೂ ಚೆಕ್ ಮಾಡಿ, ಯಾಕಂದರೆ ಇದನ್ನು ಮಾಡಿದ್ರಿಂದನೇ ನನ್ನ ಒಂದು ವಿಡಿಯೋಸು ವ್ಯೂಸ್ ಬರ್ತಾಯಿದೆ. ಸೊ ಹಾಗಾಗಿ ನೆಕ್ಸ್ಟು ಅಲ್ಟ್ರಾ ಕಂಟೆಂಟ್ ಇದೆ ಅಲ್ವಾ, ಸೊ ಅದನ್ನಂತೂ ಸೆಲೆಕ್ಟ್ ಮಾಡಿರ್ತೀರ. ಇವಾಗ ನೆಕ್ಸ್ಟ್ ಏನಂದರೆ ಟ್ಯಾಗ್ಸ್. ಓಕೆನಾ, ಟ್ಯಾಗ್ಸ್ನೂ ಅಷ್ಟೇ ಸೆಲೆಕ್ಟ್ ಮಾಡಬೇಕು. ಸೊ ಟ್ಯಾಗ್ಸ್ನೂ ನಾನು ಮೊದಲೇ ಹಾಕಿದ್ದೆ. ಸೊ ಇಲ್ಲಿ ಇನ್ನೊಂದು 2-3 ಅಷ್ಟೇ ಜಾಯಿಂಟ್ ಮಾಡ್ತೀನಿ ಅಷ್ಟೇ, ಬೇರೆ ಏನಿಲ್ಲ. ಸ್ವಲ್ಪ ಮತ್ತೆ ಎಡಿಟ್ ಮಾಡಿ ನಿಮ್ಗೆ ಯಾವ ಥರ ಟ್ಯಾಗ್ಸ್ ಅದು ಏನು ನಾವು ಇವಾಗ ಕಾಪಿ ಮಾಡಿದ್ವಲ್ಲ ಅದನ್ನೇ ನೀವು ಇಲ್ಲಿ ಹಾಕ್ಬೋದು, ಇಲ್ಲ ಅಂತಲ್ಲ. ಬಟ್ ಫುಲ್ ಕಾಪಿ ಮಾಡಿ ಹಾಕೋಕ್ಕಾಗಲ್ಲ, ಯಾಕಂದರೆ ಅದು ತೊಗೊಳ್ಳೋದಿಲ್ಲ. ಸೊ ಕಾಪಿ ಪೇಸ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಏನು ಮಾಡಿ ಒಂದು ಲೈನ್ ಏನಿರುತ್ತಲ್ವ, ಸೊ ಒಂದು ಲೈನ್ ಕಾಪಿ ಮಾಡಿ ಮತ್ತೆ ಟ್ಯಾಗ್ಸಿಗೆ ಬನ್ನಿ, ಮತ್ತೆ ಕಾಪಿ ಮಾಡಿ, ಮತ್ತೆ ಕಾಪಿ ಮಾಡಿ, ಮತ್ತೆ ಟ್ಯಾಗ್ಸಿಗೆ ಬನ್ನಿ, ಮತ್ತೆ ಅಲ್ಲಿ ಪೇಸ್ಟ್ ಮಾಡಿ. ಓಕೆನಾ, ಈ ಥರ ಮಾಡಿದ್ರೆ ನಡೆಯುತ್ತೆ. ಬಟ್ ಫುಲ್ ಕಾಪಿ ಮಾಡ್ತೀನಿ ಅಂದರೆ ಅದು ಸೆಟ್ ಆಗೋಲ್ಲ, ಬರೋದಿಲ್ಲ. ಓಕೆನಾ, ಒಂದೊಂದು ಲೈನ್ ಮಾತ್ರ ನೀವು ಕಾಪಿ ಮಾಡಿ ಈ ಒಂದು ಟ್ಯಾಗ್ಸ್ ಆಪ್ಷನ್ಗೆ ಬಂದುಬಿಟ್ಟು ನೀವು ಪೇಸ್ಟ್ ಮಾಡಬೇಕಾಗುತ್ತೆ. ಓಕೆನಾ, ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇವಾಗ ನಾನು ಸ್ವಲ್ಪ ಟ್ಯಾಗ್ಸ್ನ ಚೇಂಜ್ ಮಾಡಿದೆ ಅಷ್ಟೇ, ಬಟ್ ನಾನು ಇಲ್ಲಿ ಕ್ಯಾಟಗರಿನೂ ಕೂಡ ಚೇಂಜ್ ಮಾಡ್ತಾಯಿದ್ದೀನಿ. ಓಕೆನಾ, ಇವಾಗ ಇಷ್ಟು ದಿನ ನಾನು ಏನು ಮಾಡ್ತಿದ್ದೆ, ಪೀಪಲ್ ಆ್ಯಂಡ್ ಬ್ಲಾಗ್ಸ್ ಅಂತ ಇಟ್ಟಿದ್ದೆ ಕ್ಯಾಟಗರಿ. ಓಕೆನಾ, ನಾನು ಸ್ವಲ್ಪ ಚೇಂಜ್ ಮಾಡಿರ್ತೀನಿ. ಸೊ ಪೀಪಲ್ ಆ್ಯಂಡ್ ಬ್ಲಾಗ್ಸ್ ಏನಾದರೂ ಮಾಡಬೇಕಾ ಅಥವಾ ಕಂಟೆಂಟು ಕುಕ್ಕಿಂಗ್ ಏನಾದರೂ ಮಾಡಿದರೆ ಪೀಪಲ್ ಆ್ಯಂಡ್ ಬ್ಲಾಗ್ಸ್ ಇಡ್ತೀನಿ. ಬಟ್ ಇದು ನನಗೆ ಇವಾಗ ಗೊತ್ತಾಯಿತು, ಇದು ಟೆಕ್ ಚಾನಲ್ ಒಳಗೂ ಹಾಕ್ಬೋದು. ಬಟ್ ಹಾಗಾಗಿ ಟೆಕ್ನಾಲಜಿ ಥರ ಅಂದರೆ ನಾನು ಮೀಶೋಗೆ ಸಂಬಂಧಪಟ್ಟದ್ದು ಹಾಕಿದ್ದೀನಿ ಅಲ್ವಾ, ಹಾಗಾಗಿ ಟೆಕ್ ಚಾನಲ್ ಬೇಕಾದರೆ ನಾವು ಇದನ್ನು ಮಾಡ್ಕೋಬೋದು. ಓಕೆನಾ, ಇಲ್ಲಿ ನಾನು ಟೆಕ್ ಚಾನಲ್ನ ಹಾಕ್ತಾಯಿದ್ದೀನಿ. ಸೊ ಕ್ಯಾಟಗರಿನೂ ಕೂಡ ಚೇಂಜ್ ಮಾಡಿದೆ. ನೀವು ಕೂಡ ನಿಮ್ಮ ಒಂದು ವಿಡಿಯೋಗೆ ಯಾವ ಟೆಕ್ ಚಾನಲ್ ಯಾವುದೊಂದು ಕ್ಯಾಟಗರಿ ಸೂಟ್ ಆಗುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ, ಇಷ್ಟು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೀವು ಸೇವ್ನ ಕೊಟ್ಬಿಡಿ, ಆಟೋಮೆಟಿಕಲಿ ಅದು ಚೇಂಜ್ ಆಗಿಬಿಡುತ್ತೆ. ಓಕೆನಾ, ಇವಾಗ ನಿಮ್ಮ ಒಂದು ವಿಡಿಯೋಸು ಮತ್ತೆ ಬೂಸ್ಟ್ ಆಗುತ್ತೆ, ಮತ್ತು ವ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ, ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.